ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಅದಕ್ಕೂ ಮೊದಲು ನಿಮಗೊಂದು ವಿಷಯ ಹೇಳಬೇಕು. ನಾನು ಇವತ್ತು ಡಿಸೆಂಬರ್ 24ಕ್ಕೆ ನನ್ನ ಲಕ್ಷ ಚಾನಲ್ ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲಕ್ಷ ಚಾನಲ್ 4 ವರ್ಷ ಕಂಪ್ಲೀಟ್ ಮಾಡಿದ್ದಾಳೆ. 4 ವರ್ಷದ ಮುಗಿಸಿದ್ದಾಳೆ. ಈಗ 5ನೇ ವರ್ಷಕ್ಕೆ ಕಾಲಿಕ್ತಾ ಇದ್ದಾಳೆ. ಇದೆಲ್ಲ ನಿಮ್ಮ ಆರೈಕೆ ಆಶೀರ್ವಾದದಿಂದ ಕೂಡ ನಡೀತಾ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿ ಇವಳನ್ನ ಹಿಂಗೆ ನಡೆಸ್ಕೊಂಡು ಹೋಗಬೇಕು. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಕೂಡ ಸದಾ ಇರಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಅದನ್ನು ಬೆಳೆಸಿ ಅಂತ ಹೇಳ್ತಾ ಬನ್ನಿ, ಇವತ್ತು ಒಂದು ಮಾಹಿತಿ ನಾವು ತಗೊಳ್ಳೋಣ. ವೀಕ್ಷಕರೇ, ನಾವು ಕೆಲವೊಂದು ವಶೀಕರಣ ಅಂತ ಹೇಳ್ತೀವಿ. ಯಾಕಂದರೆ ಪ್ರಪಂಚ ನಡೀತಿರೋದೇ ವಶೀಕರಣ. ನಮ್ಮ ಕೆಲಸ ಆಗಬೇಕಾದ್ರೆ ವಶೀಕರಣ, ಯಾರಾದರೂ ನಮಗೇನಾದ್ರು ಹೇಳ್ದಂಗೆ ಕೇಳಬೇಕು ಅನ್ನೋದಿದ್ರೆ ವಶೀಕರಣ, ಇದೆಲ್ಲ ಸಾಕಷ್ಟಿರುತ್ತೆ. ಮತ್ತು ಗಂಡ ಹೇಳ್ದಂಗೆ ಕೇಳಬೇಕು ಅನ್ನೋದಿದ್ರೆ ವಶೀಕರಣ, ಅಥವಾ ಯಾವುದೇ ಒಂದು ಕಾರ್ಯಗಳು ನಮಗೆ ಆಗಬೇಕು ಬೇರೆಯವರಿಂದ ಅಂದಾಗ ಅದು ಕೂಡ ನಮಗೆ ವಶೀಕರಣ ಆಗಬೇಕು. ಅವರನ್ನು ವಶೀಕರಣ ಮಾಡಿಕೊಂಡ್ರೆ ನಮ್ಮ ಕೆಲಸಗಳು ಅವರು ಮಾಡಿಕೊಡ್ತಾರೆ, ಇಲ್ಲ ಅಂದರೆ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ಈ ಒಂದು ವಶೀಕರಣಕ್ಕೆ ಇವತ್ತು ಬುಧವಾರ ಇದೆ. ಮತ್ತು ಅದೇ ರೀತಿ ವಿಷ್ಣುವಿನ ವಾರ ಕೂಡ, ಗಣೇಶನ ವಾರ ಕೂಡ ಇವತ್ತು ನೋಡಿ, ಎಲ್ಲ ಅದ್ಭುತವಾಗಿ ಸರಿದೆ. ಇವತ್ತು ನನ್ನ ಲಕ್ಷ ಚಾನಲು, ನಿಮ್ಮೆಲ್ಲರ ಲಕ್ಷ ಚಾನೆಲ್ ಕೂಡ 4ನೇ ವರ್ಷ ಕೂಡ ಕಂಪ್ಲೀಟ್ ಮಾಡಿದ್ದಾಳೆ. ಇದೆಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತಾ ನೋಡಿ, ಈಗ ಈ ರೀತಿ ಅಂದರೆ ಇದೆಲ್ಲ ಒರ್ಜಿನಲ್ ಆಗಿರಬೇಕು. ಒರ್ಜಿನಲ್ ಆದಂಥ ಒಂದು ಶಂಖ ಇದು. ಈ ಶಂಖಗಳಿಂದ ಹೇಗೆ ಜನ ವಶೀಕರಣ ಮಾಡ್ಕೊಳ್ಳೋದು, ಹೇಗಪ್ಪ ಇವರೇನು ಹಿಂಗೆ ಹೇಳ್ತಾರೆ, ಹೆಂಗೆ ವಶೀಕರಣ ಮಾಡ್ಕೊಳ್ಳೋದು, ಇದು ಇಷ್ಟು ದೊಡ್ಡದನ್ನ ಹೆಂಗೆ ಅಂತ ಕೇಳ್ತಿದ್ದೀರ. ಇದರಲ್ಲೂ ವಶೀಕರಣ ಇದೆಯಾ ಏನು ಅಂತ ಹೇಳ್ಕೊಳ್ತಾ ಇದ್ದಾರೆ. ಖಂಡಿತ ಇದೆ, ಯಾವುದ್ರಲ್ಲೂ ಇಲ್ಲ ಅನ್ನಂಗಿಲ್ಲ. ಒಂದು ಹುಲ್ಲಿನ ಕಡ್ಡಿಯಿಂದ ಕೂಡ ವಶೀಕರಣ ಆಗುತ್ತೆ. ಅದೇ ರೀತಿ ಇವತ್ತು ನಾವು ಶ್ರೀಕೃಷ್ಣನ ಇಷ್ಟವಾದಂಥ ಒಂದು ಶಂಖದಿಂದ ವಶೀಕರಣ ಅಂತ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಶಂಖ ಬೇಕು. ಅಂದರೆ ಇದಕ್ಕೆ ಬಲಮುರಿ ಇಲ್ಲಾದರೆ ಭಾಳ ಶ್ರೇಷ್ಠ, ಆದರೆ ಬಲಮುರಿ ಸಿಕ್ಕೋದು ಭಾಳ ಕಷ್ಟ ಇರೋದರಿಂದ ನಾನು ಎಡಮುರಿಲೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಲಮುರಿ ಗೊತ್ತಲ್ವ ನಿಮ್ಗೆ, ಸಾಕಷ್ಟು ಸಿಕ್ಕೋದು ಕಷ್ಟ ಇದೆ. ಇದಕ್ಕೆ ನೀವು ಮಂತ್ರ ಹೇಳಬೇಕಾದ್ರೆ ಮಾಲೆ ಬಂದು ನಿಮಗೆ ಇದಕ್ಕೆ ಹವಳದ ಮಾಲೆ ಬೇಕು. ನಾನೊಂದು ಸಾರಿ ತೋರಿಸಿದ್ದೆ ನಿಮಗೆ ವೀಕ್ಷಕರೇ. ಒಂದು ಏನಪ್ಪ ಅಂದರೆ, ನಾವು ಸಾಕಷ್ಟು ತೋರಿಸ್ತಾ ಇರ್ತೀವಿ, ಒಂದೊಂದಕ್ಕೆ ಒಂದೊಂದು ಮಾಲೆ ಇರುತ್ತೆ. ನೀವು ಸಾಕಷ್ಟು ಮಾಲೆಗಳನ್ನ ಇಟ್ಕೊಂಡ್ರೆ ನಿಮಗೂ ಮುಂದಕ್ಕೆ ಬೇಕಾಗುತ್ತೆ, ಒಳ್ಳೊಳ್ಳೆ ಮಾಲೆಗಳು ಕೂಡ ಸಿಗುತ್ತೆ. ಅಂಥದ್ದನ್ನೆಲ್ಲ ನೀವು ಒಂದು ಶೇಖರಣೆ ಮಾಡಿ ಇಟ್ಕೊಳ್ಳಿ. ಅದನ್ನೆಲ್ಲ ಮುಂದಕ್ಕೆ ಒಂದೊಂದು ಅವಾಗವಾಗೇ ಹುಡ್ಕೊಳ್ಳೋದ್ಕಿಂತ ನಾವು ಶೇಖರಣೆ ಮಾಡಿ ಅದಕ್ಕೊಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಟ್ಕೊಳ್ಳೋದ್ರಿಂದ ಮುಂದಕ್ಕೆ ನಿಮಗೆ ಯಾವುದಾದ್ರು ಇಂಥ ಒಂದು ಬೇರೆ ಬೇರೆ ಬಂದಾಗ ದಿಢೀರಂತ ನೀವು ಹುಡ್ಕೋಂಗಿರಲ್ಲ, ನಿಮ್ಮ ಹತ್ರನೇ ಇರುತ್ತೆ. ತಕ್ಷಣಕ್ಕೆ ಅದನ್ನು ತೆಗೆದು ನೀವು ಪ್ರಯೋಗ ಮಾಡ್ಕೋಬೋದು. ಈ ಥರ ತೊಗೋಬೇಕು. ಮತ್ತು ಇದನ್ನು ನಾವು ಇದಕ್ಕೆ ಪೂರ್ತಿ ಎಲ್ಲ ಬಿಳಿ ಬಟ್ಟೆಗಳು ಹಾಕಿರಬೇಕು. ಮತ್ತು ಬಿಳಿ ಆಸನ, ಒಂದು ಯಾವ್ದಾದ್ರು ಮನೆ ಮೇಲೋ ಕೂತ್ಕೊಳ್ಳೋ ಅಂಥದ್ರ ಮೇಲೆ ಅದ್ರ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಕೋಬೇಕಾಗುತ್ತೆ. ದಿಕ್ಕು ಬಂದು ನಿಮಗೆ ಉತ್ತರಾಭಿಮುಖವಾಗಿರಬೇಕಾಗುತ್ತೆ. ಜಪ ಸಂಖ್ಯೆ ಬಂದು ನಿಮಗೆ 10,000 ಇರುತ್ತೆ. 10,000 ದಿನ, ಒಂದು ದಿವಸಕ್ಕೆ 1,000 ಈ ರೀತಿ ಇರುತ್ತೆ. ಇದಕ್ಕೆ ನಾನು ಮಂತ್ರ ಕೂಡ ಇದೆ, ನಾನು ಹೇಳ್ತೀನಿ ಆಮೇಲಿಂದ. ಈ ಪ್ರಯೋಗ ನೀವು ಶುಕ್ರವಾರದಿಂದ ಪ್ರಾರಂಭ ಮಾಡಬೇಕು. ಶುಕ್ರವಾರ ರಾತ್ರಿಯಿಂದ ಪ್ರಾರಂಭ ಮಾಡಬೇಕು. ಈ ಪ್ರಯೋಗದಿಂದ ಪುರುಷರು ಆಗಿರ್ಬೋದು, ಪ್ರೇಮಿ ಆಗಿರ್ಬೋದು, ಇಲ್ಲ ಅಥವಾ ವ್ಯಕ್ತಿ ಎಲ್ಲೋ ಬಿಟ್ಟು ಹೊರಟೋಗಿದ್ದಾನೆ, ಅಥವಾ ನಮ್ಮನ್ನು ಮರ್ತೋಗಿದ್ದಾರೆ, ಅಥವಾ ನಮ್ಮನ್ನು ಮರೆತು ಎಲ್ಲೋ ದೂರದಲ್ಲಿದ್ದಾರೆ, ಈ ರೀತಿ ಬೇರೆ ಬೇರೆ ರೀತಿಲಿ ಕೂಡ ಇರುತ್ತೆ. ಸಾಕಷ್ಟು ಒಟ್ಟಲ್ಲಿ ಆ ಒಂದು ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಆ ವ್ಯಕ್ತಿ ನಮಗೆ ಬರಬೇಕು, ಅವ್ರಿಗಿಂದ ನಮಗೆ ಕೆಲವೊಂದು ಕೆಲಸಗಳಾಗಬೇಕು, ಇವೆಲ್ಲ ಇರ್ತವೆ. ಇಂಥವೆಲ್ಲ ಇದ್ದಾಗ ಈ ಒಂದು ಪ್ರಯೋಗದಿಂದ ನೀವು ನಿಮ್ಮ ಕೆಲಸಗಳನ್ನ ಮಾಡ್ಕೋಬೋದು. ಅದೇ ರೀತಿಲಿ ನಿಮಗಿನ್ನೂ ಮನಸ್ಸಲ್ಲಿ ಇನ್ನೂ ಯಾವುದಾದ್ರೂ ಒಂದು ಅಧಿಕವಾಗಿ ಒಂದು
ಬೇರೆ ಬೇರೆ ವಶೀಕರಣ ಇಚ್ಛೆ ಇದ್ದರೆ ಅದನ್ನು ಕೂಡ ಮಾಡ್ಕೋಬೋದು. ಅಂದರೆ ಅದು ನ್ಯಾಯಬದ್ಧವಾಗಿರಬೇಕು. ಅನ್ಯಾಯಬದ್ಧವಾಗಿ ಹೋದರೆ ಯಾವುದೇ ರೀತಿ ಕೆಲಸ ಆಗಲ್ಲ. ಅದು ಪ್ರಯೋಗ ನಿಮಗೆ ನಿಶ್ಚಲ ಆಗ್ತದೆ, ಯಾವುದೇ ಕೆಲಸಗಳು ಆಗಲ್ಲ. ಇದು ನಿಮ್ಮ ಒಂದು ಇಷ್ಟಾರ್ಥಕ್ಕೆ ಅಥವಾ ನಿಮ್ಮ ಇಷ್ಟಕ್ಕೆ ಅಥವಾ ನಿಮಗೆ ಬೇಕಾದಂಥದ್ದನ್ನ ಅಥವಾ ನಿಮಗೆ ಬಿಟ್ಟೋಗಿರೋ ಅಂಥವ್ರನ್ನ ಅವರು ನಿಮಗೆ ಬರಬೇಕು ಅನ್ನೋದಿದ್ರೆ ಇದನ್ನು ಮಾಡ್ಕೋಬೋದು. ಪ್ರೇಮಿಗಳು ಕೂಡ ಮಾಡ್ಕೋಬೋದು. ಇದನ್ನು ಅವ್ರಿಗೇನಾಗುತ್ತೆ, ಇದನ್ನು ಮಾಡಿದಾಗ ಅವ್ರನ್ನ ನಿಮ್ಮನ್ನು ನೋಡಬೇಕು ಅನ್ನೋದು ಅವ್ರಿಗೆ ಒಂದು ತುಡಿತ ಶುರುವಾಗ್ಬಿಡುತ್ತೆ. ಅವ್ರಿಗೆ ಎಷ್ಟೊತ್ತಿಗೆ ಹೋಗ್ಬೇಕು ನೋಡಬೇಕು ಅನ್ನೋದು ಅವ್ರಿಗೆ ಇದಾಗುತ್ತೆ. ಮತ್ತು ಅದೇ ರೀತಿ ಅವ್ರಿಗೆ ಮನ್ಸಿಗೆ ಶಾಂತಿನೇ ಇರೋದಿಲ್ಲ. ಇದನ್ನು ಈ ಶಂಖನ ಸಿಕ್ಕಿದ್ರೆ ಬಲಮುರಿ ನೋಡಿ, ಬಲಮುರಿಲಿ ಭಾಳ ಶ್ರೇಷ್ಠವಾಗಿ ಭಾಳ ಬೇಗ ಕೆಲಸ ಆಗೋವಂಥದ್ದು. ಆದರೆ ಬಲಮುರಿ ಸಾಮಾನ್ಯ ಸಿಕ್ಕೋದು ಭಾಳ ಕಷ್ಟ. ಸಿಕ್ಕಿದ್ರೂ ಅದು ಅಷ್ಟು ಬೆಲೆ ಇರೋದ್ರಿಂದ ಅದನ್ನು ತೊಗೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕೂಡ ಎಡಮುರಿದೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮೊದಲು ನೀವು ಚೆನ್ನಾಗಿ ನೀರಿನಿಂದ ತೊಳಿಬೇಕು. ತೊಳೆದು ಸಂಪೂರ್ಣವಾಗಿ ಶುದ್ಧಿ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹಾಲಿನಿಂದ ಅಭಿಷೇಕ ಮಾಡಬೇಕು. ತದನಂತರ ನಾವು ದೇವ್ರಿಗೆಲ್ಲ ಹೆಂಗೆ ಅಭಿಷೇಕ ಮಾಡ್ತೀವಲ್ವ, ಅರಿಶಿಣ, ಕುಂಕುಮ ಮತ್ತು ಅದೇ ರೀತಿ ಹಾಲು, ಮೊಸರು, ಇದೇ ರೀತಿ ಇದನ್ನೆಲ್ಲ ಹಾಲು, ಮೊಸರು, ತುಪ್ಪ ಇವನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಪನ್ನೀರಿಂದ ತೊಳಿಬೇಕು. ತದನಂತರ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಒಂದು ಮಣೆ ಮೇಲೆ ಇಟ್ಕೋಬೇಕು. ಮಣೆ ಮೇಲಿಟ್ಟು ಅದು ಒಂದು ಬಟ್ಟೆ ಹಾಕಬೇಕು. ಅಲ್ಲಿ ಕೂಡ ಒಂದು ಬಿಳಿ ಬಟ್ಟೆ ಹಾಕಬೇಕು. ಬಿಳಿ ಬಟ್ಟೆ ಹಾಕಿ ಅದರ ಮೇಲೆ ಈ ಒಂದು ಶುದ್ಧವಾದ ಒಂದು ತೊಳೆದು ಏನು ಇಕ್ಕಿದ್ರಲ್ಲ ಆ ಒಂದು ಶಂಖಗಳನ್ನ ಅದ್ರ ಮೇಲೆ ಇಡಬೇಕು. ಇಟ್ಟು ಇದನ್ನು ತುಪ್ಪದ ದೀಪ ಎಲ್ಲ ಹಚ್ಚಿ ಒಂದು ಅಗರಬತ್ತಿ ಇವೆಲ್ಲ ಹಚ್ಚಿ ಪೂಜೆ ಅಂತ ಎಲ್ಲ ಮಾಡಿ ಈ ಹವಳದ ಮಾಲೆ ಮೊದಲೇ ಹೇಳಿದೆಯಲ್ಲ, ಹವಳದ ಮಾಲೆ ಬರುತ್ತಲ್ವ, ಅದರಿಂದನೇ ನೀವು ಜಪ ಮಾಡಬೇಕಾಗುತ್ತೆ. ಈ ಮಂತ್ರನ ನೀವು ಯಾರು ನಿಮಗೆ ವಶೀಕರಣ ಆಗಬೇಕು, ಯಾರು ನಿಮ್ಮನ್ನು ಬಂದು ಸೇರಬೇಕು, ನಿಮ್ಮನ್ನು ಬಿಟ್ಟೋಗಿದೆ ಅವರು ಬಂದು ಅವರೇ ಬರಬೇಕು, ಅವ್ರಿಗೆ ಎಷ್ಟೊತ್ತಿಗೆ ಅವ್ರನ್ನ ನೋಡ್ತೀನಿ, ಎಷ್ಟೊತ್ತಿಗೆ ಅವ್ರನ್ನ ಮಾತಾಡ್ತೀನಿ ಅನ್ನೋ ಒಂದು ಮನಸ್ಸಲ್ಲಿ ಒಂದು ಇದು ಬರಬೇಕು. ಆ ಥರ ಎಲ್ಲ ಆಗಬೇಕು ಅಂದರೆ ಈ ಅವ್ರದ್ದು ಒಂದು ಹೆಸರು ಕೂಡ ಸೇರಿಸ್ಕೊಂಡು ಹೇಳಬೇಕಾಗುತ್ತೆ. ಸೇರಿಸ್ಕೊಂಡೇಕು ಜಪಕ್ಕೆ ನೀವು ಮೊದಲು ಹೇಳಿದ್ನಲ್ವ, ಶಂಖಕ್ಕೆ ನೀವು ಪಂಚಪೂಜಾ ಎಲ್ಲ ಮಾಡಬೇಕು. ಅಗತ್ಯವಾಗಿ ಮಾಡಲೇಬೇಕು. ಏನೋ ಒಂದು ಇದಕ್ಕೆ ಅಲ್ಲೋ, ಯಾಕೆಂದರೆ ಅದು ವಿಷ್ಣು, ಅವನು ಮೋಹಿನಿ ರೂಪದಲ್ಲಿ ಇದ್ದಂಥವನು. ಮೋಹಿನಿ ಅಂದ್ರೇಳಿ ಮಾಯಾ ಮಂತ್ರ ಮಾಡೋನಲ್ವ. ಹಂಗಾಗಿ ಈ ಒಂದು ಶಂಖದಿಂದ ಕೂಡ ಇಂಥ ಒಂದು ಜನನ ವಶೀಕರಣ ಮಾಡೋ ಅಂಥದ್ದು ಮಾಡ್ಕೋಬೋದು. ನಮಗೆ ಬೇಕಾದಂಥದ್ದನ್ನ ಪಡ್ಕೋಬೋದು. ಅದು ಕೆಟ್ಟದಲ್ಲ, ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಅದನ್ನು ಮಾಡ್ಕೋಬೋದು. ನಂತರ ಅದಕ್ಕೆ ಆರತಿ ಎಲ್ಲ ಬೆಳಗಿಸ್ಬಿಟ್ಟು ಪ್ರತಿದಿನ 1,000 ಬಾರಿ ಜಪ ಮಾಡಿ ಇಟ್ಕೊಂಡು ಅದು ಪೂರ್ಣ ಆಗೋದ್ರೊಳಗಡೆ ನಿಮಗೆ ಆ ವ್ಯಕ್ತಿಯು ಅಥವಾ ಬೇರೆಯವ್ರ ಜೊತೆಲಿ ಹೋಗಿದ್ದಾರಾ ಅಥವಾ ನಿಮಗೆ ಜೊತೆಗೆ ಬರ್ತಾರಾ ಅನ್ನೋದು, ಅಕಸ್ಮಾತ್ ಹೋಗ್ಬಿಡ್ತಾರೆ ಅನ್ನೋದಿದ್ರೆ ಅದೇ ರೀತಿ ಇದನ್ನು ಜಪ ಮಾಡೋದ್ರೊಳಗಡೆ ನಿಮಗೆ ಅಕಸ್ಮಾತು ಇವರೆಲ್ಲರೂ ಬಿಟ್ಟು ಹೋಗ್ತಾರೆ ಅನ್ನೋದು ನಿಮಗೆ ಕೂಡ ಅದು ಏನೋ ಸುಳಿವಿದ್ರೆ, ನಮ್ಮನ್ನು ಬಿಟ್ಟು ಹೋಗೋ ಸ್ಥಿತಿಲಿ ಇದ್ದಾರೆ ಇವರು ಅಂದರೂ ಕೂಡ ಅವ್ರನ್ನೂ ಕೂಡ ನೀವು ನಿಮ್ಮಲ್ಲೇ ಇರೋತರ ಕೂಡ ನೀವು ಇದನ್ನು ಮಾಡ್ಕೋಬೋದು. ಆ ರೀತಿ ಅನುಮಾನ ಇದ್ದು ಏನೋ ಇವರು ಹೋಗೋ ಥರ ಹೋಗಿದ್ದಾರೆ, ಹೊರಟೆ ಹೋಗ್ತಾರಾ ಅಥವಾ ನಮ್ಮನ್ನು ಬಿಟ್ಟು ಹೋಗ್ತಾರಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಳುಕಿತ್ತು ಅಂದರೆ ಅದನ್ನು ಕೂಡ ನೀವು ಮಾಡಿಕೊಂಡಾಗ ಅವರು ಬಿಟ್ಟು ಹೋಗೋ ಪರಿಸ್ಥಿತಿ ಬರಲ್ಲ. ಇದನ್ನು ಯಾವುದೇ ರೀತಿ ಮೊದಲೇ ನಾನು ಹೇಳಿದೆ ಆ ರೀತಿ ಒಳ್ಳೆ ಇದಕ್ಕೆ ಬಳಸ್ಕೊಂಡು ಒಳ್ಳೆಯದಾಗುತ್ತೆ. ಬನ್ನಿ ಇವಾಗ ನಾವು ಒಂದು ಇದ್ರ ಮಂತ್ರ ನೋಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಒಂದು ಮಂತ್ರನ ನೀವು ಕೇಳ್ಕೋಬೇಕಾಗುತ್ತೆ. ಈ ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ಅಲ್ಲಿ ಒಂದು ಏನು ಫಲಾನೆ ಅಂತ ಒಂದಿದೆ ನೋಡಿ, ಈ ಫಲಾನೆ ಅಂತಿರೋ ಹತ್ರ ಆ ವ್ಯಕ್ತಿ ಹೆಸರು ಯಾರು ಅಥವಾ ಬಿಟ್ಟು ಹೋಗ್ತಿದ್ದಾರಾ ಅಥವಾ ನಿಮ್ಮ ಹತ್ರಕ್ಕೆ ಬರಬೇಕಾ ಅಂಥವ್ರದ ಒಂದು ಹೆಸರನ್ನ ನೀವು ಹಾಕ್ಕೋಬೇಕಾಗುತ್ತೆ. ನೀವು ಸರಿಯಾಗಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಫಲಾನೆ ಅಂತ ಇದೆ. ನೋಡಿ, ಇಲ್ಲಿ ಫಲಾನೆ ಅಂತ ಇದೆ. ಆಕಾಶಕ್ಕೆ ಜೋಗಿನಿ ಪಾತಾಲ್ಕಾ ನಾಗ್ ಉಡಾಚಾ ಗುಲಾಲ್ ಫಲಾನೆ. ಈ ಫಲಾನೆ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನ ಹಾಕ್ಕೋಬೇಕು. ನೀವು ಯಾರನ್ನ ನೀವು
ವಶೀಕರಣ ಮಾಡ್ಕೋಬೇಕು. ಯಾರು ನಿಮ್ಮನ್ನು ನೋಡೋಕ್ಕೆ ಬರಬೇಕು, ನಿಮ್ಮನ್ನು ಬಿಟ್ಟು ಹೋಗಿರೋ ಅಂಥವ್ರು ವಾಪಸ್ ಬರಬೇಕು. ಇಂಥದಕ್ಕೆ ಆ ಒಂದು ಹೆಸರನ್ನ ಹಾಕ್ಕೋಬೇಕಾಗುತ್ತೆ. ಅವ್ರ ಹೆಸರು ಹಾಕ್ಕೊಂಡು ಇದನ್ನು ಕಂಟಿನ್ಯೂ ಮಾಡಬೇಕು ನೀವು. ನೋಡ್ತಾ ಇದ್ದೀರಾ ಅನಿಸುತ್ತೆ. ಇದು ಏನು ಜಾಸ್ತಿ ಏನಿಲ್ಲ, ಹೇಳ್ಬೋದು ನೀವು. ಒಂದು ಫಸ್ಟ್ ಸಾರಿ ನಿಮ್ಗೆ ಹೇಳಿದಾಗ ಒಂದು ಸ್ವಲ್ಪ ಹೆಂಗಪ್ಪ ಹೇಳೋದು ಅಂತ ಭಾಳ ಈಸಿಯಾಗಿ ಹೇಳ್ಬೋದು. ಇದನ್ನು ನೀವು ಹೇಳ್ಕೊಂಡು ಇದನ್ನು ಸರಿಯಾದ ಮೊದಲು ನೀವು ಉಚ್ಚಾರಣೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ತದನಂತರ ನೀವು ಆ ಪ್ರಯೋಗ ಮಾಡೋಕ್ಕೆ ಶುರು ಮಾಡಬೇಕು. ಯಾಕಂದರೆ ಇವಾಗ ನೋಡ್ಕೊಂಡೇ ಮಾಡ್ತೀನಿ ಅಂದರೆ ಅದೆಲ್ಲ ಸರಿ ಬರೋಲ್ಲ. ಒಂದು ಅಕ್ಷರ ತಪ್ಪಾಯಿತು ಅಂದ್ರೂ ಅದು ಬೇರೆ ರೀತಿಗೆ ತಿರ್ಕೊಳ್ಳುತ್ತೆ. ಅದಕ್ಕೆ ನೀವೇನು ಮಾಡ್ತೀರಾ, ಮೊದಲು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಹೇಳ್ಕೊಂಡು ಮೊದಲೇ ಹೇಳಿದ್ದೀನಿ, ಅದಕ್ಕೆ ಬೇಕಾಗಿರೋ ಅಂಥದ್ದು ಹವಳದ ಮಾಲೆ ಅಂತ ಹೇಳಿದ್ದೀನಿ. ಮತ್ತು ಕೂತ್ಕೊಳ್ಳೋ ಅಂಥದ್ದು ಉತ್ತರ ದಿಕ್ಕಿಗೆ ನೋಡಬೇಕು. ಮತ್ತು ಅದೇ ರೀತಿ ಬಿಳಿ ಬಟ್ಟೆನ ನೀವು ಹಾಕ್ಕೋಬೇಕು. ಬಿಳಿ ಬಟ್ಟೆ ಹಾಸ್ಕೋಬೇಕು. ಅದರ ಮೇಲೆ ಈ ಒಂದು ಶಂಖನ ಇಟ್ಕೋಬೇಕು ಅಂತಂದ್ಬಿಟ್ಟು. ಇನ್ನು ಕೆಲವರು ಕೇಳ್ತಾ ಇದ್ದೀರಾ, ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಿದ್ದೀರಾ. ಅದನ್ನು ಇನ್ನೊಂದು ಇದನ್ನು ಈಗ ಮಕ್ಕಳಿರ್ಬೋದು, ಅಥವಾ ನಿಮಗೆ ಪದೇ ಪದೇ ಮಾಡ್ಕೊಳಕ್ಕಾಗಲ್ಲ, ಇನ್ನೂ ಒಬ್ರು ಇದ್ದಾರೆ, ನಾವು ಪದೇ ಪದೇ ಹೆಂಗೆ ಮಾಡ್ಕೊಳ್ಳೋದು ಅಂತಂದರೆ ಎರಡೆರಡನ್ನ ಇಟ್ಕೋಬೋದು ನೀವು. ಅಂದರೆ ಅವ್ರವ್ರ ಹೆಸರನ್ನೇ ಹೇಳಬೇಕು. ತಿರುಗಿ ಇದಕ್ಕೆ ಇಷ್ಟು ಆದಮೇಲೆ ಮತ್ತೆ ಅದಕ್ಕೆ ಸಪ್ರೇಟಾಗಿ ನೀವು ಹೇಳ್ಕೋಬೇಕಾಗತ್ತೆ. ಒಂದರಲ್ಲೇ ಎಲ್ಲ ಕೆಲಸ ಆಗಲ್ಲ, ಎರಡು ಇದರಲ್ಲಿ ಆಗುತ್ತೆ. ಮಂತ್ರ ಒಂದೇ ಇರುತ್ತೆ. ಅಂದರೆ ಈಗ ಫಲಾನೆ ಅನ್ನೋ ಜಾಗದಲ್ಲಿ ಒಬ್ಬರ ಹೆಸರು ಹೇಳ್ತೀರಾ, ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಆವಾಗ ಆ ಥರ ಆಗುತ್ತೆ. ಅದು ನೋಡಿಕೊಂಡು ನೀವು ಸರಿಯಾದ ರೀತಿಲಿ ಮಾಡ್ಕೋಬೋದು. ನಿಮ್ಗೆ ಎಷ್ಟಾದರೂ ಇಟ್ಕೊಂಡು ಮಾಡ್ಕೋಬೋದು. ಅಂದರೆ ಆ ಮಂತ್ರ ಹೇಳಬೇಕಾದ್ರೆ ಫಲಾನೆ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನ ಬೇರೆ ಬೇರೆ ರೀತಿಲಿ ಅವ್ರವ್ರು ಬೇರೆ ಬೇರೆ ಇದ್ದಾರಲ್ಲ, ಆ ಬೇರೆ ಬೇರೆ ಹೆಸರನ್ನೇ ನೀವು ಹೇಳಬೇಕಾಗುತ್ತೆ. ಈಗ ಒಬ್ರಿಗೆ ಒಂದೇ ಇರುತ್ತೆ. ಹಾಗಾಗಿ ನೀವು ಒಂದರಲ್ಲೇ ಎಲ್ಲ ಮಾಡ್ಕೊಳ್ತೀನಿ ಅಂತ ಆಗಲ್ಲ. ಇದನ್ನು ನೀವಿಟ್ಟು ಪೂಜೆ ಮಾಡಿ ನೋಡಿ, ನಿಮಗೆ ಅದರದ್ದು ಏನು ವಿಷಯ ಅಂತ ಗೊತ್ತಾಗುತ್ತೆ. ವೀಕ್ಷಕರೇ, ಈ ಒಂದು ವಿಶೇಷವಾದಂಥದ್ದು. ಯಾಕೆಂದರೆ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಹೇಳೋದು ಅದನ್ನೇ, ಈ ಥರ ಬಿಟ್ಟು ಹೋಗಿದ್ದಾರೆ, ಅಥವಾ ನಮಗೆ ಬಂದಿಲ್ಲ, ಅಥವಾ ನಮ್ಗೆ ಮೋಸ ಮಾಡಿದ್ದಾರೆ, ಅಥವಾ ನಮ್ಮನ್ನ ಇಷ್ಟಪಟ್ಟು ಹೊರಟೋದವ್ರು ವಾಪಸ್ ಬಂದಿಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಇದಕ್ಕೆಲ್ಲ ಒಂದು ಪರಿಹಾರ ಅಂದರೆ ಇದನ್ನು ಮಾಡ್ಕೋಬೋದು. ಅದನ್ನು ನಿಮಗೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮಾಮೂಲಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೊಸ್ದಾಗಿ ನೋಡ್ತಿರೋರು ಯಾರಿದ್ದೀರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ಈ ಒಂದು ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ನನ್ನ ಈ ಒಂದು ಲಕ್ಷ ಚಾನಲು 4ನೇ ವರ್ಷ ತುಂಬಿ 5ನೇ ವರ್ಷಕ್ಕೆ ಬರ್ತಾ ಇದೆ. ಅದಕ್ಕೆಲ್ಲ ಒಂದು ಗುಡ್ ವಿಶ್ ಹೇಳಿ ಅಂತ ಹೇಳ್ತಾ ಧನ್ಯವಾದಗಳು.